ಪ್ರೀತಿ ಮಾಯ ಹುಷಾರು ಅನ್ನೋ ಮಾತಿದೆ. ಅದೇ ರೀತಿಯ ಕೇಸ್ ಇವತ್ತು ನಡೆದಿದೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದರೆ ಸುಮಾರು 26 ವರ್ಷದ ಕಿರಣ್ ಎಂಬಾತ ತನ್ನ ಏನು ಪ್ರೀತಿಸಿದ ಹುಡುಗಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಒಂದು ಘಟನೆ ನಡೆದಿರೋದು ಮಹಾಲಕ್ಷ್ಮಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಅಷ್ಟಕ್ಕೂ ಏನಾಯಿತು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಏನು ಕಿರಣ್ ಇದ್ದಾನೆ, ಈತ ಮೂಲತಃ ಬೆಂಗಳೂರು ನಿವಾಸಿಯಾಗಿದ್ದ. ಅದೇ ರೀತಿ ಜಿಮ್ನಲ್ಲಿ ಕೆಲಸ ಮಾಡಿಕೊಂಡು ಏನು ಬಾಡಿ ಬಿಲ್ಡನ್ನು ಮಾಡಿ ಅದೇ ರೀತಿ ಏನು ಟ್ರೈನರ್ ಆಗೂ ಸಹ ಕೆಲಸವನ್ನು ಮಾಡ್ತಾ ಇದ್ದ. ಹೀಗಾಗಿ ಉತ್ತಮವಾದಂತಹ ದೇಹ ದಾಢ್ಯತೆಯನ್ನು ಈತ ಹೊಂದಿದ್ದ ಅಂತಲೇ ಹೇಳ್ಬೋದು. ನಂತರದಲ್ಲಿ ಸುಮಾರು 3 ವರ್ಷಗಳ ಹಿಂದೆ ಒಬ್ಬ ಯುವತಿಯನ್ನು ಈತ ಇಷ್ಟಪಡ್ತಿದ್ದ. ಆಕೆಯೂ ಸಹ ಇವನನ್ನು ಸಾಕಷ್ಟು ಇಷ್ಟಪಟ್ಟು ಏನು ಇವರ ಜೊತೆ ಪ್ರೀತಿಯಲ್ಲಿ ಸಾಧಾರಣವಾಗಿ ಯಾವೆಲ್ಲ ಕೆಲಸಗಳು ಆಗಬೇಕು ಎಲ್ಲ ಕೆಲಸಗಳು ಸಹ ಆಗಿದ್ವು ಅಂತಲೇ ಹೇಳ್ಬೋದು. ಅದೇ ರೀತಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಚೆನ್ನಾಗೇ ಇದ್ದರು. ಇನ್ನೇನು ವ್ಯಾಲೆಂಟೈನ್ಸ್ ಡೇ ಬೇರೆ ಹತ್ರ ಬರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರೀತಿಸಿದ ಯುವತಿ ನನ್ನ ಜೊತೆ ಇರಲಿ ಎನ್ನುವ ಆಸೆಯನ್ನು ಈ ಯುವಕ ಪಟ್ಟಿದ್ದ. ಅದು ಸಾಧಾರಣವಾಗಿ ಎಲ್ಲ ಪ್ರೇಮಿಗಳು ಕೂಡ ಅದೇ ಆಸೆಯನ್ನು ಪಡ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಆ ಒಬ್ಬ ಯುವತಿ ಏನಿದ್ದಾರೆ ಅವರು ತನ್ನ ಮದುವೆಯಾಗುವ ಇನ್ವಿಟೇಷನ್ ಕಾರ್ಡ್ ಆಗಿರಬಹುದು, ಅದೇ ರೀತಿ ತಾನು ಮದುವೆಯಾಗುವ ಹುಡುಗನ ಫೋಟೋ ಸಮೇತ ಏನು ಕಿರಣ್ ಇದ್ದಾನೆ ಈತನಿಗೆ ಆಕೆ ತಿಳಿಸ್ತಾಳೆ. ಇದೊಂದೇ ವಿಚಾರಕ್ಕೆ ಏನು ತನ್ನ ಜೀವನದಲ್ಲಿರುವ ಎಲ್ಲ ಹೋಪ್ಗಳನ್ನು ಕಳೆದುಕೊಂಡ ಕಿರಣ್ ನಿನ್ನೆ ತಡರಾತ್ರಿ ಸುಮಾರು 11 ಗಂಟೆಯ ಸುಮಾರಿಗೆ ನೇಣು ಹಾಕಿಕೊಳ್ಳುವ ಮೂಲಕ ಸಾವಿನ ಮನೆಯನ್ನು ಸೇರ್ತಾನೆ. ಅಷ್ಟಕ್ಕೂ ಈತ ಸಾವಿನ ಮನೆಯನ್ನು ಸೇರುವ ಮುಂಚೆ ಕೆಲವೊಂದು ಘಟನೆಗಳು ಆಗಿದ್ವು. ಆ ಘಟನೆಗಳನ್ನು ನೀವೇನಾದರೂ ಕೇಳಿದ್ದೆ ಆದರೆ ನಿಜವಾಗಿಯೂ ನಿಮ್ಮ ಕರುಳು ಚುರುಕು ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಈತ ಸಾವಿಗೆ ಹೋಗುವ ಮುನ್ನ ಅಂದರೆ ಸಾವಿನ ಮನೆಯನ್ನು ಸೇರುವ ಮುನ್ನ ತನ್ನ ತಾಯಿಯ ಹತ್ತಿರ ಬಿಳಿ ಪೇಪರ್ ಹಾಗೂ ಪೆನ್ನನ್ನು ಕೇಳಿರ್ತಾನೆ. ಆದರೆ ಅವರ ತಾಯಿಗೆ ಅನುಮಾನ ಬಂದು ಯಾವ ಉದ್ದೇಶಕ್ಕಾಗಿ ನೀನು ಬಿಳಿ ಪೆನ್ ಹಾಗೂ ಪೇಪರನ್ನು ಕೇಳ್ತಾ ಇದೆಯಾ ಅಂತ ಕೇಳ್ತಾರೆ. ಆದರೆ ತಾಯಿಗೆ ಗೊತ್ತಿರಲಿಕ್ಕಿಲ್ಲ ಈತ ಡೆತ್ ನೋಟನ್ನು ಬರೆಯುವ ಉದ್ದೇಶದಿಂದ ಹೀಗೆ ಕೇಳ್ತಾ ಇದ್ದಾನೆ ಅಂತ. ನಂತರದಲ್ಲಿ ಆತ ಹೇಳ್ತಾನೆ, ಇಲ್ಲ ಫೈನಾನ್ಸ್ದು ಕೆಲವೊಂದು ಲೆಕ್ಕಗಳನ್ನು ಬರಿಬೇಕು, ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಪೆನ್ನು ಮತ್ತು ಪೇಪರ್ ಬೇಕು ಅಂತ ಹೇಳ್ತಾನೆ. ಇದಾದ ಕೆಲವು ಕ್ಷಣಗಳ ನಂತರದಲ್ಲಿ ಆತ ಸಾವಿನ ಮನೆ ಸೇರ್ತಾನೆ. ಹೀಗೆ ಕೆಲವು ಗಂಟೆಗಳು ಆದ ನಂತರದಲ್ಲಿ ಆ ಒಂದು ರೂಮ್ನ ಚೆಕ್ ಮಾಡುವ ಸಂದರ್ಭದಲ್ಲಿ ಈತ ಬರೆದಿದ್ದ ಡೆತ್ ನೋಟ್ ಸಿಗುತ್ತೆ. ಆದರೆ ತಾಯಿಗೆ ಗೊತ್ತಿರಲಿಕ್ಕಿಲ್ಲ ಈ ರೀತಿ ಈತ ಡೆತ್ ನೋಟನ್ನು ಬರೀಲಿಕ್ಕೆ ಪತ್ರವನ್ನು ಕೇಳಿ ನಮ್ಮನ್ನು ಒಂದೂ ಮಾತು ಕೇಳ್ದಲೆ ಆ ಎಲ್ಲ ಘಟನೆಗಳ ಬಗ್ಗೆ ನಮ್ಮ ಯಾವುದೇ ರೀತಿಯ ಇನ್ಪುಟನ್ನು ತೆಗೆದುಕೊಳ್ದಲೆ ಈತ ಸಾವನ್ನಪ್ಪಿರೋದ್ರ ಬಗ್ಗೆ ತಾಯಿಯೂ ಕೂಡ ಸಾಕಷ್ಟು ನೊಂದಿದ್ರು. ಅದೇ ರೀತಿ ಅವರ ಮನೆಯವರು ಕೂಡ ಸಾಕಷ್ಟು ನೊಂದಿದ್ರು. ನಂತರದಲ್ಲಿ ಏನು ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ದೇಹವನ್ನು ಹೊರ ತೆಗೆದುಕೊಂಡು ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ದೇಹವನ್ನು ರವಾನೆ ಮಾಡಿದ್ರು. ಇದೆಲ್ಲ ಹಂತಗಳು ಒಂದು ಕಡೆ ಆದರೆ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ. ಏನು ಈ ಒಬ್ಬ ಯುವಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ನೇರವಾಗಿ ಏನು ತನ್ನ ಡೆತ್ ನೋಟ್ನಲ್ಲಿ ಯುವತಿ ಮನೆಯವರು ಅದೇ ರೀತಿ ಯುವತಿಯ ಹೆಸರನ್ನು ಬರೆದು ಸಾವಿಗೀಡಾಗಿದ್ದಾನೆ. ಹೀಗಾಗಿ ತನಿಖೆ ಅವರ ವಿರುದ್ಧವೂ ಸಹ ನಡೆಯುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಂತಹ ಕೇಸ್ಗಳಲ್ಲಿ ಕೆಲವೊಂದು ಆರೋಪಗಳು ಯಾವುದೇ ರೀತಿಯಾಗಿ ಸಾಕ್ಷ್ಯವಾಗಿ ಇಲ್ಲಿ ಸಂಭವಿಸೋದಿಲ್ಲ. ಏನಾದರೂ ಅವರಿಂದ ಇವರಿಗೆ ಹರ್ಟ್ ಆಗಿದ್ದು ಅಥವಾ ಹಲ್ಲೆಯಾಗಿದ್ದರೆ ಮಾತ್ರ ಇಂತಹ ಕೇಸ್ಗಳಲ್ಲಿ ಹುಡುಗಿ ಮನೆಯವರಿಗೆ ಕನ್ವಿಕ್ಷನ್ ಆಗುವ ಎಲ್ಲ ಸಾಧ್ಯತೆ ಇದೆ. ಅದನ್ನು ಬಿಟ್ಟರೆ ಯಾವುದೇ ಕಾರಣಕ್ಕೂ ಅವರಿಗೆ ಶಿಕ್ಷೆಯಾಗುವ ಸಂಭವವಿಲ್ಲ. ಅಷ್ಟಕ್ಕೂ ಇವನ ಒಂದು ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಈ ಹಿಂದೆ ಯುವತಿಯೇ ಸ್ವತಃ ಈತನ ಮನೆಗೆ ಬಂದು ನಾನು ನಿಮ್ಮ ಮಗನ್ನ ಮದುವೆ ಆಗ್ತೀನಿ, ಮದುವೆ ಮಾಡಿಕೊಡಿ ಅಂತ ಕೇಳಿದ್ದಂತೆ. ಹೀಗಾಗಿ ಯುವಕನ ಮನೆಯವರಿಗೂ ಸಹ ಈ ಯುವತಿ ಸಾಕಷ್ಟು ಪರಿಚಯವಾಗಿದ್ದು ನೀವು ಆ ಒಂದು ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಏನು ಸ್ವಿಮ್ಮಿಂಗ್ ಪೂಲಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದೋರಾಗಿರ್ಬೋದು, ಅದೇ ರೀತಿ ಒಟ್ಟಿಗೆ ಇರುವ ಫೋಟೋಸ್ ಆಗಿರ್ಬೋದು, ಈ ಎಲ್ಲವೂ ಸಹ ನಿಮಗೆ ಹೇಳುತ್ತೆ ಇವರು ಎಷ್ಟು ಇಷ್ಟಪಡ್ತಾ ಇದ್ರು, ಅದೇ ರೀತಿ ಎಷ್ಟು ಆಳವಾದ ಪ್ರೀತಿಯನ್ನು ಮಾಡ್ತಾ ಇದ್ರು ಅಂತ. ಅದೇ ರೀತಿ ಈ ಒಬ್ಬ ಯುವಕ ಏನಿದ್ದಾನೆ ತನ್ನ ದೇಹವನ್ನು ಸಾಕಷ್ಟು ರೀತಿಯಲ್ಲಿ ಹುರಿಗೊಳಿಸಿ ಗಟ್ಟಿಮುಟ್ಟಾದ ಒಂದು ದೇಹ ದಾಢ್ಯತೆಯನ್ನು ಹೊಂದಿದ್ದ. ಆದರೆ ಎಷ್ಟು ದೇಹ ಗಟ್ಟಿಯಾಗಿತ್ತು, ಅವನ ಮನಸ್ಸು ಅಷ್ಟು ಗಟ್ಟಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ಪ್ರೀತಿಯ ಹುಳು ಆತನ ಜೀವನವನ್ನೇ ಸರ್ವನಾಶ ಮಾಡಿದ್ದೆ. ಹೀಗಾಗಿ ನಾವು ಪ್ರೀತಿಯಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲವನ್ನೂ ಸಹ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಅದರಿಂದ ಆಗೋ ದುಷ್ಪರಿಣಾಮಗಳನ್ನು ಸಹ ನಾವು ಯೋಚನೆ ಮಾಡಬೇಕು. ಕೇವಲ ಒಂದು ಹುಡುಗಿ ಸಿಗಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಈ ರೀತಿ ತಂದೆ ತಾಯಿಯನ್ನು ಬಿಟ್ಟು ನಮ್ಮ ಜೀವನವನ್ನು ಬಿಟ್ಟು ಸಾಕಷ್ಟು ವರ್ಷಗಳಿಂದ ನಾವು ಜೀವನವನ್ನು ಕಷ್ಟಪಟ್ಟು ಕಟ್ಕೊಂಡಿರ್ತೀವಿ, ಇವೆಲ್ಲವನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂಬುವ ಒಂದು ವ್ಯಾಪಕ ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಪ್ರೀತಿಯನ್ನು ಮಾಡಿ ತಪ್ಪಿಲ್ಲ, ಆದರೆ ಪ್ರೀತಿ ಮಾಡಾದ್ಮೇಲೆ ಆಗುವಂತಹ ಎಲ್ಲ ನೆಗೆಟಿವ್ ಇಂಪ್ಯಾಕ್ಟ್ಗಳ ಬಗ್ಗೆಯೂ ಸಹ ನೀವು ಯೋಚನೆ ಮಾಡಿ. ಯಾವುದೇ ಕಾರಣಕ್ಕೂ ಜೀವನವನ್ನು ಕಳೆದುಕೊಳ್ಳುವ ಕೆಲಸವನ್ನು ಮಾಡಬಾರ್ದು. ಈ ಒಂದು ಕೇಸ್ ಇದೆಲ್ಲದಕ್ಕೂ ಹಿಡಿದ ಕನ್ನಡಿಯಾಗಿ ಕಾಣುತ್ತೆ. ಏನು ಸದ್ಯ ಏನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸ್ನವರು ಸಹ ಏನು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸತ್ಯಾಸತ್ಯತೆ ತನಿಖೆಯ ನಂತರವಷ್ಟೇ ತಿಳಿದು ಬರುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾಂಟಿ ನ್ಯೂಸ್, ಬೆಂಗಳೂರು.